ಸಾಕಷ್ಟು ವರ್ಷಗಳಿಂದ ಗ್ರಾಹಕರ ಅಚ್ಚುಮೆಚ್ಚಿನ ವಿಶ್ವಾಸಾರ್ಹ ಹೆಮ್ಮೆಯ ಆರ್ಆರ್ ಗೋಲ್ಡ್ ಪ್ಯಾಲೇಸ್ನ 4ನೇ ಮೆಗಾ ಶೋರೂಮ್ ಬೆಂಗಳೂರಿನಲ್ಲಿ ಶುಭಾರಂಭವಾಗಿದೆ. ಹಲಸೂರಿನಲ್ಲಿ 4ನೇ ಮಳಿಗೆಯನ್ನ ಅವಧೂತ ಶ್ರೀ ವಿನಯ್ ಗುರೂಜಿ, ಶಾಸಕ ರಿಜ್ವಾನ್ ಅರ್ಷದ್, ನಟ ನೆನಪಿರಲಿ ಪ್ರೇಮ್, ನಟಿ ಸೋನಾಲ್, ನಟಿ ಶ್ವೇತಾ ಜ್ಯೋತಿ ಬೆಳಗುವ ಮೂಲಕ ನೂತನ ಆರ್ಆರ್ ಗೋಲ್ಡ್ ಪ್ಯಾಲೇಸ್ ಶೋರೂಮ್ಗೆ ಚಾಲನೆಯನ್ನ ನೀಡಿದರು. ಚಿನ್ನ, ಬೆಳ್ಳಿ, ಡೈಮಂಡ್ಗೆ ಹೆಸರುವಾಸಿಯಾಗಿರುವ ನಿಮ್ಮ ಆರ್ಆರ್ ಗೋಲ್ಡ್ ಪ್ಯಾಲೇಸ್ನಲ್ಲಿ ಇಂದು ಉಚಿತ ಕೂಪನ್ ಮೂಲಕ ಲಕ್ಕಿ ಡಿಪ್ನಲ್ಲಿ 3 ಅದೃಷ್ಟಶಾಲಿಗಳಿಗೆ ಡೈಮಂಡ್ ರಿಂಗ್ ಉಚಿತವಾಗಿ ನೀಡಲಾಯಿತು. ಇನ್ನು ಮಹಿಳೆಯರು, ಪುರುಷರು ಚಿನ್ನವನ್ನು ಕೊಳ್ಳೋದಕ್ಕೆ ಉತ್ಸಾಹದಿಂದ ಖರೀದಿಯಲ್ಲಿ ಬಿಸಿಯಾಗಿದ್ರು. ಆರ್ಆರ್ ಗೋಲ್ಡ್ ಪ್ಯಾಲೇಸಿನ ರಮೇಶ್ ಅವರ ನೇತೃತ್ವದಲ್ಲಿ 5ನೇ ಶೋರೂಮ್, ಅವರ ಮಗ ಗೋಲ್ಡ್ ಪ್ಯಾಲೇಸಿನ ಯುವರಾಜ ಧೀರಜ್ ಅವರೆಲ್ಲ ನೇತೃತ್ವದಲ್ಲಿ 5 ಶೋರೂಮ್ ಇವತ್ತು ಓಪನ್ ಮಾಡಿದ್ದಾರೆ. ಒಂದೇನು ಅಂತ ಹೇಳಿದರೆ, ಸಂಸ್ಥೆಗಳು ಬೆಳೆದಷ್ಟು ನಿರುದ್ಯೋಗ ಸಮಸ್ಯೆ ಕಮ್ಮಿ ಆಗುತ್ತೆ. ಸೊ ಬರೀ ಉದ್ಯಮ ಆಗಿ ನೋಡದೆ ವುಮೆನ್ ಎಂಪವರ್ಮೆಂಟು ಈ ಉದ್ಯಮದ ಮೂಲಕ, ಯಾಕಂದರೆ ತುಂಬ ಹೆಣ್ಮಕ್ಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಎಕನಾಮಿಕ್ಲಿ ಥಿಂಕ್ ಮಾಡಿದರೆ ಗೋಲ್ಡ್ ಅನ್ನೋದು ಒಂದು ಮನೆಗೆ ಒಂದು ಸೇಫ್ಟಿ ಕಾರ್ಡ್ ಇದ್ದಾಗ. ಇದು ಆರ್ಆರ್ ಗೋಲ್ಡ್ ಪ್ಯಾಲೇಸಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಮ್ಮ ಮಗ. ಇದು 4ನೇ ಶೋರೂಮು. ನಾವು ಫಸ್ಟ್ ಶೋರೂಮ್ ಓಪನ್ ಮಾಡಿದಾಗ ಗ್ರಾಮ್ಗೆ 500 ರೂಪಾಯಿ ಇತ್ತು. ಇವತ್ತು 15,000 ರೂಪಾಯಿ ಆಗಿದೆ. ಚಿನ್ನದ ಮೇಲೆ ನೀವು ಏನೇ ಹೂಡಿಕೆ ಮಾಡ್ತು ಅಂತಂದರೆ ಡೆಫಿನೆಟ್ಲಿ ನಿಮಗೆ ನಾಳೆ ಕಷ್ಟ ಕಾಲಕ್ಕೆ ಸಿಗುವಂಥ ಅಣ್ಣ ತಮ್ಮ ಅಕ್ಕ ತಂಗಿ ಸಹಾಯಕ್ಕೆ ಬರ್ತಾರೆ ಇಲ್ಲೋ, ಚಿನ್ನ ಒಂದೇ ಬರೋದು. ನೀವು ಬಂಗಾರ ಬಲು ಭಾರ ಅಂತ, ಇದನ್ನು ತುಂಬ ನಿಜ. ಬಂಗಾರ ಎವ್ರಿ ಡೇ ಜಾಸ್ತಿ ಆಗ್ತಿದೆ. ಇದಕ್ಕೆ ಹೇಗೆ ನಾವು ಸಪೋರ್ಟ್ ಮಾಡ್ಬೋದು, ಇದನ್ನು ಹೇಗೆ ನಾವು ಮಾರ್ಕೆಟಿಗೆ ತರಬೇಕು. ಚಿನ್ನ ಎಲ್ಲರಿಗೂ ಬೇಕು, ಎಲ್ಲರಿಗೂ ಆಸೆ ಇರುತ್ತೆ. ಅದನ್ನು ಹೆಂಗೆ ಮಾಡ್ಬೋದು ಅಂತ ಅಂದಾಗ 2 ವಿಷಯ ಬಂತು. ಒಂದು, ಏನು ಚಾರ್ಜಸ್ ಮಾಡ್ತೀವಿ ಅದನ್ನು ಹೆಂಗೆ ಕಮ್ಮಿ ಮಾಡ್ಬೋದು. ಸೊ ಚಾರ್ಜಸ್ ನಾವೇನು ಮಾಡಿದ್ವಿ, ಫಸ್ಟ್ ಮೇಕಿಂಗ್ ಚಾರ್ಜಸ್ ತೆಗೆದ್ವಿ. ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಏನು ಲೋಯೆಸ್ಟ್ ಮಾಡೋಕ್ಕಾಗತ್ತೆ ನಾವೇನು ಮಾಡೋದು, ಎಲ್ಲ ಮ್ಯಾನುಫ್ಯಾಕ್ಚರ್ ಜೊತೆ ನಾವು ಟೈಅಪ್ ಮಾಡಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಮಾಡಿಕೊಂಡು 9%, ಬರೀ 9% ವೇಸ್ಟೇಜ್ಗೆ ಐಟಮ್ ಕೊಡ್ತಾ ಇದ್ದೀವಿ ಎನಿ ಪ್ರಾಡಕ್ಟ್. ಮತ್ತು ಅದರಲ್ಲೂ